ಕಲಬುರಗಿಯಲ್ಲಿ ಶ್ರೀರಾಮ ಸೇನೆಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಸುದ್ದಿಗೋಷ್ಠಿ ನಡೆಸಿ 3 ತಿಂಗಳಿಗೊಮ್ಮೆ ರಾಜ್ಯದಲ್ಲಿ ಸಂಘಟನೆಯನ್ನ ಮಾಡುತ್ತಿದ್ದೇವೆ. ಇಡೀ ರಾಜ್ಯದಲ್ಲಿ ಭ್ರಷ್ಟಾಚಾರದ ಚರ್ಚೆ ಹೆಚ್ಚಾಗಿದೆ. ಮುಡ ಹಗರಣದಂತೆ ಕಲಬುರಗಿಯಲ್ಲಿಯೂ ಕೂಡ ಹಗರಣ ಆಗಿದೆ ಎಂದು ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಆರೋಪ ಪ್ರತ್ಯಾರೋಪ ನಡೆಯುತ್ತಿದೆ. ಒಂದು ಕಡೆ ನೀನು ಕಳ್ಳ ಅಂದ್ರೆ ಇನ್ನೊಬ್ರು ಮಹಾ ಕಳ್ಳ ಎಂದು ಹೇಳುತ್ತಿದ್ದಾರೆ. ಗುಲ್ಬರ್ಗಾ ವಿವಿ ಆಸ್ತಿಯನ್ನ ಸುಸಜ್ಜಿತವಾಗಿ ಕಬಳಿಸುತ್ತಿದ್ದಾರೆ. ಖರ್ಗೆ ಒಡೆತನದ ಸಿದ್ಧಾರ್ಥ ಎನ್ನುವ ಸಂಸ್ಥೆ ಹೆಸರಲ್ಲಿ ಕಬಳಿಸುತ್ತಿದ್ದಾರೆ. ಸರ್ಕಾರದಿಂದ 10 ಕೋಟಿ ಅನುದಾನ ಪಡೆದು ಬೀಗ ಹಾಕಿದ್ದಾರೆ. ಕಟ್ಟಡ ಕಟ್ಟಿ 10 ವರ್ಷ ಆದರೂ ಒಬ್ಬರೇ ಒಬ್ಬ ವಿದ್ಯಾರ್ಥಿಗಳಿಲ್ಲ. ಮುಡ ಹಗರಣದಂತೆ ಕಲಬುರಗಿಯಲ್ಲೂ 19 ಎಕರೆ ಆಸ್ತಿ ಕಬಳಿಕೆಯಾಗಿದೆ. ಖರ್ಗೆ ಅಂಡ್ ಕಂಪನಿ ಇದಕ್ಕೆ ಉತ್ತರ ಕೊಡಬೇಕು ಎಂದು ಪ್ರಮೋದ್ ಮುತಾಲಿಕ್ ಒತ್ತಾಯ ಮಾಡಿದ್ದಾರೆ. ಸಂಸ್ಕೃತಿ ಮತ್ತು ತುಲನಾತ್ಮಕ ಶಾಸ್ತ್ರದ ಸಂಸ್ಥೆ ಈ ಹೆಸರಿನಲ್ಲಿ 19 ಎಕರೆ ಜಾಗವನ್ನ ಕಾರ್ಪೊರೇಷನ್ ಹದ್ದಿನಲ್ಲೇ ಇರುವಂತಹ ಜಾಗವನ್ನ ವ್ಯವಸ್ಥಿತವಾಗಿ ಕಬಳಿಸಲಾಗಿದೆ. ಈ ಗುಲ್ಬರ್ಗಾ ಯೂನಿವರ್ಸಿಟಿಯ ಆಸ್ತಿ ಇದು. ಒಂದು ಖರ್ಗೆ ಕುಟುಂಬದವರೇ ಇರುವಂತಹ ಒಂದು ಸಂಸ್ಥೆ ಚಿಂತಾ ವಿಹಾರ ಸಿದ್ಧಾರ್ಥ ವಿಹಾರ ಅಂತನ್ನುವಂತ ಒಂದು ಸಂಸ್ಥೆಯ ಮೂಲಕ ವಿಶ್ವವಿದ್ಯಾಲಯಕ್ಕೆ ನಮ್ಮ ಈ ಸಂಶೋಧನಾ ಕೇಂದ್ರಕ್ಕೆ ಜಾಗ ಕೊಡಬೇಕು ಅಂತ ಹೇಳಿ ಅವರು ಅಪ್ಲೈ ಮಾಡಿದಂತ ಸಮಯದಲ್ಲಿ ವಿಶ್ವವಿದ್ಯಾಲಯದ ಲೆಕ್ಕ ಪರಿಶೋಧಕ ಅಧಿಕಾರಿಗಳು ಅದನ್ನ ರಿಜೆಕ್ಟ್ ಮಾಡ್ತಾರೆ ಅದನ್ನ. ಆದ್ರೆ ಇವರು ಹಿಂಬಾಗಿಲಿನ ದಾರಿನಿಂದ ಹೋಗಿ ಒತ್ತಡ ತಂದು ಅದನ್ನ ಕಬಳಿಸ್ತಾರೆ. 19 ಎಕರೆಯನ್ನು ಕಬಳಿಸಿ 10 ಕೋಟಿ ಸರ್ಕಾರದ ಅನುದಾನ ತಗೊಂಡು ಕಟ್ಟಡವನ್ನು ಕಟ್ಟುತ್ತಾರೆ. ಕಟ್ಟಡ ಕಟ್ಟಿ 7 ವರ್ಷ ಆಯ್ತು, ಒಬ್ಬ ವಿದ್ಯಾರ್ಥಿ ಇಲ್ಲ. ಬೀಗ ಹಾಕಿದ್ದು ಇನ್ನೂವರೆಗೆ ತೆಗೆದಿಲ್ಲ. ಇವತ್ತು ಆ ಆಸ್ತಿ 100 ಕೋಟಿಗಿಂತ ಜಾಸ್ತಿ ಆಸ್ತಿ ಆಗತ್ತೆ. ಮಾನ್ಯ ಉಸ್ತುವಾರಿ ಮಂತ್ರಿಯವರೇ, ಮೈಸೂರಿನ ಮೂಡಾದ ಹಗರಣ ಎಷ್ಟೋ ಅಥವಾ ವಾಲ್ಮೀಕಿಯ 187 ಕೋಟಿಯ ನುಂಗಿ ನೀರು ಕುಡಿದಂತ ಕಾಂಗ್ರೆಸ್ಸಿನ ಹಗರಣ ಎಷ್ಟೋ ಅಷ್ಟೇ ತೂಕದಷ್ಟು ಇವತ್ತು ಕಲಬುರಗಿಯ 19 ಎಕರೆಯ 100 ಕೋಟಿಯ ಆಸ್ತಿಯ ಈಕ್ವಲ್ ಆಗಿದೆ. ಇದು 66 ಲಕ್ಷ ರೂಪಾಯಿ ಚಿಲ್ಲರೆ ಎಷ್ಟೋ ಅದಕ್ಕೆ ಕಟ್ಟಬೇಕು, ಅದು ಕಟ್ಟಿಲ್ಲ. ಸೊ ಎಲ್ಲ ವ್ಯವಸ್ಥಿತವಾದಂತ ಒತ್ತಡ ತಂದು ತಮ್ಮ ಅಧಿಕಾರದ ದುರುಪಯೋಗ ತಗೊಂಡು ಕಾನೂನ ಬಾಹಿರವಾಗಿ ಇದನ್ನ ತಮ್ಮದನ್ನಾಗಿ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಉತ್ತರ ಕೊಡಬೇಕು. ಸನ್ಮಾನ್ಯ ಖರ್ಗೆ ಅಂಡ್ ಕಂಪನಿ, ನೀವು ಉತ್ತರ ಕೊಡಬೇಕು. ಈಗಾಗಲೇ ಇದರ ಸಂಬಂಧಪಟ್ಟಾಗೆ 22ನೇ ಇಸವಿಯಲ್ಲಿ 2 ವರ್ಷ ಆಯ್ತು, ನಮ್ಮ ಶ್ರೀರಾಮ ಸೇನೆಯ ಸಂಘಟನೆಯ ರಾಷ್ಟ್ರೀಯ ಗೌರವಕ ಅಧ್ಯಕ್ಷರಾದಂತಹ ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಕಾಪಿ ನಿಮ್ಮ ಹತ್ರ ಕೊಟ್ಟಿದೆ. ಇನ್ನೂವರೆಗೆ ಏನೂ ಕ್ರಮ ಆಗಿಲ್ಲ, ಯಾವುದೇ ಕ್ರಮ ಆಗಿಲ್ಲ. ಡಿಸಿ ಕೊಟ್ರೆ ಡಿಸಿ ಅವರು ಎಸಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಎಸಿ ಅವರು ಇಟ್ಕೊಂಡು ಕೂತಿದ್ದಾರೆ, ಕುರ್ಚಿ ಕೆಳಗಡೆ ಇಟ್ಕೊಂಡು ಕೂತಿದ್ದಾರೆ ಅಥವಾ ಕಸದ ಬುಟ್ಟಿಗೆ ಎಸೆದಿದ್ದಾರೆ. ಸನ್ಮಾನ್ಯ ಎಸಿ ಅವರೇ, ಕಂಪ್ಲೇಂಟಿಗೆ ಬೆಲೆ ಇಲ್ವಾ? ಕಂಪ್ಲೇಂಟ್ ಕೊಟ್ಟದ್ದಕ್ಕೆ ನಿಮ್ಮ ಉತ್ತರ ಇದೆಯಾ? ಕ್ರಮ ತಗೊಂಡಿದ್ದೀರಾ? ಬಾಯಾಗಿ ಮುಚ್ಕೊಂಡಿದ್ದೀರಿ. ಕ್ರಮ ಯಾಕೆ ತಗೊಂಡಿಲ್ಲ? ಯಾರು ಒತ್ತಡ ಮಾಡಿದ್ದಾರೆ ನಿಮ್ಮ ಮೇಲೆ? ಬಹಳ ಕ್ಲೀನ್ ಆಗಿದೆ, ಬಹಳ ಸ್ವಚ್ಛವಾಗಿದೆ, ದಾಖಲೆ ಸಹಿತ
ಇವತ್ತು ಆ ಕಂಪ್ಲೇಂಟ್ ಅನ್ನು ಕೊಟ್ಟಾಗಲೂ ಕೂಡ ಇಲ್ಲಿವರೆಗೆ ನೀವು ಯಾವುದೇ ಕ್ರಮ ತಗೊಂಡಿಲ್ಲ. ಸೊ ಇಲ್ಲಿ DCACಗಳ ಆಡಳಿತ ಇಲ್ಲ, ಉಸ್ತುವಾರಿ ಮಂತ್ರಿಗಳೇ DC, ಉಸ್ತುವಾರಿ ಮಂತ್ರಿಗಳೇ AC, ಉಸ್ತುವಾರಿ ಮಂತ್ರಿಗಳೇ ಆರೋಗ್ಯಾಧಿಕಾರಿ, ಉಸ್ತುವಾರಿ ಮಂತ್ರಿಗಳೇ ಎಲ್ಲವೂ. ಇದು ಸ್ಪಷ್ಟ. ಇದು ಅತಿಕ್ರಮಣ, ಅನ್ಯಾಯ, ಭ್ರಷ್ಟಾಚಾರ, ಹಲ್ಲೆಗಳು ಇದೆಲ್ಲ ಆಗ್ತಾ ಇರುವಂತ ಸಮಯದಲ್ಲಿ ಬಾಯಿ ಮುಚ್ಕೊಂಡಿರೋದ? ಅವ್ರು ಹೇಳಿದ ತಕ್ಷಣ ಕ್ರಮ ತಗೊಳ್ಳೋದ? ಹಾಗಾದ್ರೆ ನಿಮ್ಮಲ್ಲಿ ಕಾನೂನು ಇಲ್ವಾ? ನಿಮ್ಮ ಕುರ್ಚಿಗೆ ಬೆಲೆ ಇಲ್ವಾ? ನೀವ್ಯಾಕಿದ್ರೆ ರಾಜೀನಾಮೆ ಕೊಟ್ಟು ಹೋಗಿ. ಸೊ ಇದು ಬಹಳ ಗಂಭೀರವಾದಂತ ಮೂಡ, ಮೈಸೂರಿನ ಮೂಡ. ಹೀಗೆ ಇಡೀ ರಾಜ್ಯದ ರಾಜಕೀಯದ ಮರ್ಯಾದೆಯನ್ನ ಕಳೀತಾ ಇದ್ದಾರೆ. ಭ್ರಷ್ಟಾಚಾರ ಇಲ್ಲೂ ಕೂಡ, ಕಲಬುರಗಿಯಲ್ಲೂ ಕೂಡ ಮೈಸೂರಿನ ಮೂಡ ಮಾದರಿಯಲ್ಲೇ ಇಲ್ಲೂ 100 ಕೋಟಿಗಿಂತ ಹೆಚ್ಚಿನ ಭ್ರಷ್ಟಾಚಾರ ಒಂದಾಗಿದೆ. ಸೊ ಅದರ ಸಂಬಂಧಪಟ್ಟ ಹಾಗೆ ಉಸ್ತುವಾರಿ ಮಂತ್ರಿಗಳು ಅದನ್ನ ಸ್ಪಷ್ಟೀಕರಣಗೊಳಿಸಬೇಕು. ಇಲ್ಲಿ ಪಾಲಿ ಸಂಸ್ಕೃತಿ ಮತ್ತು ತುಲನಾತ್ಮಕ ಶಾಸ್ತ್ರದ ಸಂಸ್ಥೆ ಈ ಹೆಸರಿನಲ್ಲಿ 19 ಎಕರೆ ಜಾಗವನ್ನ ಕಾರ್ಪೊರೇಷನ್ ಹದ್ದಿನಲ್ಲೇ ಇರುವಂತಹ ಜಾಗವನ್ನ ವ್ಯವಸ್ಥಿತವಾಗಿ ಕಬಳಿಸಲಾಗಿದೆ. ಈ ಗುಲ್ಬರ್ಗ ಯೂನಿವರ್ಸಿಟಿಯ ಆಸ್ತಿ ಇದು. ಒಂದು ಖರ್ಗೆ ಕುಟುಂಬದವರೇ ಇರುವಂತಹ ಒಂದು ಸಂಸ್ಥೆ, ಚಿಂತಾ ವಿಹಾರ, ಸಿದ್ಧಾರ್ಥ ವಿಹಾರ ಅಂತನ್ನುವಂತ ಒಂದು ಸಂಸ್ಥೆಯ ಮೂಲಕ ವಿಶ್ವವಿದ್ಯಾಲಯಕ್ಕೆ, ನಮ್ಮ ಈ ಸಂಶೋಧನಾ ಕೇಂದ್ರಕ್ಕೆ ಜಾಗ ಕೊಡಬೇಕು ಅಂತ ಹೇಳಿ ಅವರು ಅಪ್ಲೈ ಮಾಡಿದಂತ ಸಮಯದಲ್ಲಿ ವಿಶ್ವವಿದ್ಯಾಲಯದ ಲೆಕ್ಕ ಪರಿಶೋಧಕ ಅಧಿಕಾರಿಗಳು ಅದನ್ನ ರಿಜೆಕ್ಟ್ ಮಾಡ್ತಾರೆ ಅದನ್ನ. ಆದ್ರೆ ಇವರು ಹಿಂಬಾಗಿಲಿನ ದಾರಿನಿಂದ ಹೋಗಿ ಒತ್ತಡ ತಂದು ಅದನ್ನ ಕಬಳಿಸ್ತಾರೆ. 19 ಎಕರೆಯನ್ನು ಕಬಳಿಸಿ 10 ಕೋಟಿ ಸರ್ಕಾರದ ಅನುದಾನ ತಗೊಂಡು ಕಟ್ಟಡವನ್ನು ಕಟ್ಟುತ್ತಾರೆ. ಕಟ್ಟಡ ಕಟ್ಟಿ 7 ವರ್ಷ ಆಯ್ತು, ಒಬ್ಬ ವಿದ್ಯಾರ್ಥಿ ಇಲ್ಲ. ಬೀಗ ಹಾಕಿದ್ದು ಇನ್ನೂವರೆಗೆ ತೆಗೆದಿಲ್ಲ. ಇವತ್ತು ಆ ಆಸ್ತಿ 100 ಕೋಟಿಗಿಂತ ಜಾಸ್ತಿ ಆಸ್ತಿ ಆಗತ್ತೆ. ಮಾನ್ಯ ಉಸ್ತುವಾರಿ ಮಂತ್ರಿಯವರೇ, ಮೈಸೂರಿನ ಮೂಡಾದ ಹಗರಣ ಎಷ್ಟೋ, ಅಥವಾ ವಾಲ್ಮೀಕಿಯ 187 ಕೋಟಿಯ ನುಂಗಿ ನೀರು ಕುಡಿದಂತ ಕಾಂಗ್ರೆಸ್ಸಿನ ಹಗರಣ ಎಷ್ಟೋ, ಅಷ್ಟೇ ತೂಕದಷ್ಟು ಇವತ್ತು ಕಲಬುರಗಿಯ 19 ಎಕರೆಯ 100 ಕೋಟಿಯ ಆಸ್ತಿಯ ಈಕ್ವಲ್ ಆಗಿದೆ. ಇದು 66 ಲಕ್ಷ ರೂಪಾಯಿ ಚಿಲ್ಲರೆ ಎಷ್ಟೋ ಅದಕ್ಕೆ ಕಟ್ಟಬೇಕು, ಅದು ಕಟ್ಟಿಲ್ಲ. ಸೊ ಎಲ್ಲ ವ್ಯವಸ್ಥಿತವಾದಂತ ಒತ್ತಡ ತಂದು ತಮ್ಮ ಅಧಿಕಾರದ ದುರುಪಯೋಗ ತಗೊಂಡು ಕಾನೂನ ಬಾಹಿರವಾಗಿ ಇದನ್ನ ತಮ್ಮದನ್ನಾಗಿ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಉತ್ತರ ಕೊಡಬೇಕು. ಸನ್ಮಾನ್ಯ ಖರ್ಗೆ ಅಂಡ್ ಕಂಪನಿ, ನೀವು ಉತ್ತರ ಕೊಡಬೇಕಿದೆ. ಈಗಾಗಲೇ ಇದರ ಸಂಬಂಧಪಟ್ಟಾಗೆ 22ನೇ ಇಸವಿಯಲ್ಲಿ 2 ವರ್ಷ ಆಯ್ತು,
ನಮ್ಮ ಶ್ರೀರಾಮ ಸೇನೆಯ ಸಂಘಟನೆಯ ರಾಷ್ಟ್ರೀಯ ಗೌರವಕ ಅಧ್ಯಕ್ಷರಾದಂತಹ ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಕಾಪಿ ನಿಮ್ಮ ಹತ್ರ ಕೊಟ್ಟಿದೆ. ಇನ್ನೂವರೆಗೆ ಏನೂ ಕ್ರಮ ಆಗಿಲ್ಲ, ಯಾವುದೇ ಕ್ರಮ ಆಗಿಲ್ಲ. DC ಕೊಟ್ರೆ DC ಅವರು AC ಟ್ರಾನ್ಸ್ಫರ್ ಮಾಡಿದ್ದಾರೆ. AC ಅವರು ಇಟ್ಕೊಂಡು ಕೂತಿದ್ದಾರೆ, ಕುರ್ಚಿ ಕೆಳಗಡೆ ಇಟ್ಕೊಂಡು ಕೂತಿದ್ದಾರೆ ಅಥವಾ ಕಸದ ಬುಟ್ಟಿಗೆ ಎಸೆದಿದ್ದಾರೆ. ಸನ್ಮಾನ್ಯ AC ಅವರೇ, ಕಂಪ್ಲೇಂಟಿಗೆ ಬೆಲೆ ಇಲ್ವಾ? ಕಂಪ್ಲೇಂಟ್ ಕೊಟ್ಟದ್ದಕ್ಕೆ ನಿಮ್ಮ ಉತ್ತರ ಇದೆಯಾ? ಕ್ರಮ ತಗೊಂಡಿದ್ದೀರಾ? ಬಾಯಾಗಿ ಮುಚ್ಕೊಂಡಿದ್ದೀರಿ. ಕ್ರಮ ಯಾಕೆ ತಗೊಂಡಿಲ್ಲ? ಯಾರು ಒತ್ತಡ ಮಾಡಿದ್ದಾರೆ ನಿಮ್ಮ ಮೇಲೆ? ಬಹಳ ಕ್ಲೀನ್ ಆಗಿದೆ, ಬಹಳ ಸ್ವಚ್ಛವಾಗಿದೆ, ದಾಖಲೆ ಸಹಿತ ಇವತ್ತು ಆ ಕಂಪ್ಲೇಂಟ್ ಅನ್ನು ಕೊಟ್ಟಾಗಲೂ ಕೂಡ ಇಲ್ಲಿವರೆಗೆ ನೀವು ಯಾವುದೇ ಕ್ರಮ ತಗೊಂಡಿಲ್ಲ. ಸೊ ಇಲ್ಲಿ DC AC ಆಡಳಿತ ಇಲ್ಲ. ಉಸ್ತುವಾರಿ ಮಂತ್ರಿಗಳೇ DC, ಉಸ್ತುವಾರಿ ಮಂತ್ರಿಗಳೇ AC, ಉಸ್ತುವಾರಿ ಮಂತ್ರಿಗಳೇ ಆರೋಗ್ಯಾಧಿಕಾರಿ, ಉಸ್ತುವಾರಿ ಮಂತ್ರಿಗಳೇ ಎಲ್ಲವೂ. ಇದು ಸ್ಪಷ್ಟ. ಇದು ಅತಿಕ್ರಮಣ, ಅನ್ಯಾಯ, ಭ್ರಷ್ಟಾಚಾರ, ಹಲ್ಲೆಗಳು ಇದೆಲ್ಲ ಆಗ್ತಾ ಇರುವಂತ ಸಮಯದಲ್ಲಿ ಬಾಯಿ ಮುಚ್ಕೊಂಡಿರೋದ? ಅವ್ರು ಹೇಳಿದ ತಕ್ಷಣ ಕ್ರಮ ತಗೊಳ್ಳೋದ? ಹಾಗಾದ್ರೆ ನಿಮ್ಮಲ್ಲಿ ಕಾನೂನು ಇಲ್ವಾ? ನಿಮ್ಮ ಕುರ್ಚಿಗೆ ಬೆಲೆ ಇಲ್ವಾ? ನೀವ್ಯಾಕಿದ್ರೆ ರಾಜೀನಾಮೆ ಕೊಟ್ಟು ಹೋಗಿ. ಬ್ಯೂರೋ ರಿಪೋರ್ಟ್ RJ32 ನ್ಯೂಸ್, ಕಲಬುರಗಿ.